ಎಲ್ರಿಗೂ ನಮಸ್ಕಾರ. ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 1 ವೀಕ್ 2 ಇದ್ದೀವಿ ಇವಾಗ ನಾವು. ಅದರಲ್ಲಿ ಪ್ರೀವಿಯಸ್ ವೀಡಿಯೋದಲ್ಲಿ ಕ್ಲಾಸಿಫಿಕೇಶನ್ ಆಫ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್, ಯಾವ್ಯಾವ ಟೈಪ್ ಆಫ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್ನ ನಾವು ನೋಡಿರ್ಬೋದು, ಅದರಲ್ಲಿ ಟೈಪ್ಸ್ ಡಿಫ್ರೆಂಟ್ ಸಬ್ ಕೆಟಗರೀಸ್ ಯಾವ್ಯಾವುದಿದೆ, ಹಂಗಂದ್ರೆ ಏನು ಅನ್ನೋದ್ರ ಬಗ್ಗೆ ಲಾಸ್ಟ್ ಪ್ರೀವಿಯಸ್ ವೀಡಿಯೋದಲ್ಲಿ ತಿಳ್ಕೊಂಡ್ವಿ. ಈ ಒಂದು ಸೆಷನ್ನಲ್ಲಿ ಫೆರಸ್ ಮೆಟೀರಿಯಲ್ಸ್ ಬಗ್ಗೆ ಫೋಕಸ್ ಮಾಡೋಣ. ಬಿಕಾಸ್ ವೀಕ್ 2 ಕಂಟೆಂಟಲ್ಲಿ ಫೆರಸ್ ಮೆಟೀರಿಯಲ್ಸ್ ಇರೋದ್ರಿಂದ ಫೆರಸ್ ಮೆಟೀರಿಯಲ್ಸಲ್ಲಿ ಫಸ್ಟ್ ಫೆರಸ್ ಮೆಟೀರಿಯಲ್ಸು ಕ್ಯಾಸ್ಟ್ ಐರನ್ನು ಮತ್ತು ಅದರದ್ದು ಟೈಪ್ಸ್ ಬಗ್ಗೆ ಈ ಸೆಷನಲ್ಲಿ ತಿಳ್ಕೊತಾ ಬರೋಣ. ಫಸ್ಟ್ ಆಫ್ ಆಲ್ ಫೆರಸ್ ಮೆಟೀರಿಯಲ್ಸ್ ಅಂದರೆ ಏನಪ್ಪ ಅಂದರೆ, ನಾನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳ್ದಂಗೆ ಯಾವ ಒಂದು ವಸ್ತುಗಳಲ್ಲಿ, ಯಾವ ಒಂದು ಸಬ್ಸ್ಟೆನ್ಸ್ಗಳಲ್ಲಿ ಐರನ್ ಕಂಟೆಂಟ್ ಹೇರಳವಾಗಿರುತ್ತೋ ಅಥವಾ ಯಥೇಚ್ಛವಾಗಿರುತ್ತೋ ಅಂಥ ಮೆಟೀರಿಯಲ್ಸ್ಗೆ ನಾವು ಫೆರಸ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಈ ಕಡೆ ನೋಡ್ಬೋದು ನೀವು, ಇಲ್ಲಿ ಬರ್ತಿರೋ ಜಿಪ್ ಇಮೇಜಲ್ಲೆಲ್ಲ ಯೂಸ್ ಮಾಡಿರೋದೆಲ್ಲ ಫೆರಸ್ ಮೆಟೀರಿಯಲ್ಸ್ ಚಿತ್ರಗಳೇ. ಹಾಗಾಗಿ ಯಾವ ಒಂದು ಮೆಟೀರಿಯಲ್ಸಲ್ಲಿ ಐರನ್ ಕಂಟೆಂಟು ಮೇಜರ್ ಕಾನ್ಸ್ಟಿಟ್ಯೂಯೆಂಟ್ ಆಗಿರುತ್ತೋ, ಅಂದರೆ ಕಬ್ಬಿಣದ ಅಂಶ ಇರುತ್ತೋ ಅಂಥ ಒಂದು ಮೆಟೀರಿಯಲ್ಸ್ಗೆ ನಾವು ಫೆರಸ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ಯೂಶ್ವಲಿ ಫೆರಸ್ ಮೆಟೀರಿಯಲ್ಸು ಮ್ಯಾಗ್ನೆಟಿಕ್ ಆಗಿರುತ್ತೆ, ಅಂದರೆ ಅದರಲ್ಲಿ ಕಾಂತೀಯ ಗುಣಗಳಿರ್ತವೆ. ಮ್ಯಾಗ್ನೆಟಿಕ್ ಅಂದರೆ ಎಲ್ರಿಗೂ ಗೊತ್ತಿದೆ, ಆಕರ್ಷಣೆ ಒಂದು ಕಾಂತೀಯ ಆಕರ್ಷಣೆಗೊಳಗಾಗುವಂತಹ ಗುಣಲಕ್ಷಣ. ಮತ್ತು ಎಲ್ಲ ಫೆರಸ್ ಮೆಟೀರಿಯಲ್ಸು ಸ್ಟ್ರಾಂಗ್ ಆಗಿರ್ತವೆ. ಮತ್ತು ಪ್ರೋನ್ ಟು ರಸ್ಟ್ ಅನ್ಲೆಸ್ ಪ್ರೊಟೆಕ್ಟೆಡ್, ಅಂದರೆ ಕರೋಷನ್ ಬೇಗ ಆಗುತ್ತೆ ಅಂತ, ತುಕ್ಕು ಬೇಗ ಹಿಡಿಯುತ್ತೆ. ಯಾವಾಗ ನೀವು ಹಿಡಿಬಾರ್ದು ಅಂತ ಏನಾದ್ರೂ ಅದಕ್ಕೆ ಸಪ್ರೇಟ್ ಕೋಟಿಂಗ್ ಅಥವಾ ಪೇಂಟ್ ಏನಾದರೂ ಹೊಡೆದಾಗ್ಬಿಟ್ಟು ಬೇರೆ ಟೈಮಲ್ಲೆಲ್ಲ ರಸ್ಟ್ ಹಿಡಿಯುವಂತಹ ಚಾನ್ಸಸ್ ಇರುತ್ತೆ. ಯಾಕೆ ಅಂತ ಆಲ್ರೆಡಿ ಹೇಳಿದೆ, ಐರನ್ ಕಂಟೆಂಟ್ ಮತ್ತು ಕಾರ್ಬನ್ ಕಂಟೆಂಟ್ ಇರೋದ್ರಿಂದ ಅದು ಬೇಗ ಆಕ್ಸಿಜನ್ ಅಟ್ಮಾಸ್ಫಿಯರ್ ಜೊತೆ ರಿಯಾಕ್ಟ್ ಆಗಿ ಕರೋಷನ್ ಆಗುತ್ತೆ. ಸೊ ಇದು ಮೇಜರ್ ಪ್ರಾಪರ್ಟೀಸ್ ನಾನು ಹೇಳಿರುವಂಥದ್ದು. ಈಗ ನಾನು ಯಾವ್ಯಾವ ಪ್ರಾಪರ್ಟೀಸ್ ಇರುತ್ತೆ ಅದು ಬಿಟ್ಟು ಅನ್ನೋದ್ರ ಬಗ್ಗೆ ತಿಳಿತಾ ಬರೋಣ. ಫಸ್ಟ್ ಪ್ರಾಪರ್ಟಿ, ಹೈ ಸ್ಟ್ರೆಂತ್. ಮೋಸ್ಟ್ ಫೆರಸ್ ಮೆಟೀರಿಯಲ್ಸ್ ಹ್ಯಾವ್ ಎಕ್ಸಲೆಂಟ್ ಮೆಕ್ಯಾನಿಕಲ್ ಸ್ಟ್ರೆಂತ್. ಮೆಕ್ಯಾನಿಕಲ್ ಸ್ಟ್ರೆಂತ್ ಅಂತ ಹೇಳಿದ್ರೆ ತುಂಬ, ಅಂದರೆ ನಾವು ಯೂಸ್ ಮಾಡುವಂತಹ ಪ್ರಾಡಕ್ಟ್ಸು ಮೆಷಿನ್ಸಲ್ಲಿ ಇರ್ತದೆ ಅಥವಾ ರೊಟೇಟಿಂಗ್ ಎಲಿಮೆಂಟ್ಸಲ್ಲಿ ಇರೋದ್ರಿಂದ ಅಲ್ಲಿ ಈ ಒಂದು ಫೆರಸ್ ಮೆಟೀರಿಯಲ್ಸ್ ಯೂಸ್ ಮಾಡಿದಾಗ ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ಲೋಡ್ ಕೆಪಾಸಿಟಿ ಜಾಸ್ತಿ ಇರುತ್ತೆ, ಅಂದರೆ ತುಂಬ ಲೋಡ್ನ ಕ್ಯಾರಿ ಮಾಡುವಂತಹ ಗುಣಲಕ್ಷಣಗಳಿರುತ್ತೆ. ಅದಕ್ಕೆ ಇದನ್ನು ನಾವು ಹೈ ಸ್ಟ್ರೆಂತ್ ಕೆಟಗರಿಗೆ ನಾನು ಲಿಸ್ಟ್ ಮಾಡ್ತಾ ಬರ್ತೀವಿ. ಮತ್ತು ಮ್ಯಾಗ್ನೆಟಿಕ್, ಈಗ ತಾನೇ ಆಲ್ರೆಡಿ ಹೇಳಿದೆ, ಅದು ಇಂಪಾರ್ಟೆಂಟ್ ಪ್ರಾಪರ್ಟಿ. ಮೆನಿ ಫೆರಸ್ ಮೆಟೀರಿಯಲ್ಸು ಆರ್ ಮ್ಯಾಗ್ನೆಟಿಕ್ ಇನ್ ನೇಚರ್. ಸೊ ಕಾಂತೀಯ ಆಕರ್ಷಣೆಗೊಳಗಾಗಿರುತ್ತೆ. ರಸ್ಟಿಂಗ್ ಟೆಂಡೆನ್ಸಿ ಅಂದರೆ ಕರೋಷನ್. ನಾನು ಇವಾಗ ತಾನೇ ಪ್ರೀವಿಯಸ್ ಇದರಲ್ಲಿ ಹೇಳಿದೆ, ನೀವು ಏರ್ ಅಥವಾ ಮಾಯಿಶ್ಚರ್ಗೆ ಅದೇನಾದರೂ ಎಕ್ಸ್ಪೋಸ್ ಆದರೆ ಮೆಟೀರಿಯಲ್ಲು ಬೇಗ ಕರೋಡ್ ಆಗುತ್ತೆ ಅಥವಾ ರಸ್ಟ್ ಹಿಡಿಯುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಏನಪ್ಪ ಅಂದರೆ ಗುಡ್ ಮೆಷಿನಬಿಲಿಟಿ. ಸೊ ಮೆಷಿನಬಿಲಿಟಿ ಅಂದರೆ ಇಟ್ಸ್ ಎಬಿಲಿಟಿ ಆಫ್ ಎ ಮೆಟೀರಿಯಲ್ಸ್ ವಿಚ್ ಕ್ಯಾನ್ ಬಿ ಮೆಷಿನ್ಡ್ ಈಸಿಲಿ. ಅಂದರೆ ಎಲ್ಲ ಒಂದು ಏನು ಐರನ್ ಓರ್ ಆಗಿರ್ಬೋದು, ಅದಿರುಗಳು ಅಂತ ಏನು ಕರಿತೀವಿ, ಓರ್ ಅಂತ ಏನು ಕರಿತೀವಿ, ಅದು ರಾ ಫಾರ್ಮಲ್ಲಿ ಇರುತ್ತೆ. ಅದನ್ನು ನಾವು ಬೇಕಾಗಿದ್ದ ಶೇಪ್ಗೆ ನಾವು ಮೆಷಿನಿಂಗ್ ಮಾಡಬೇಕು. ಸೊ ಅಂದರೆ ಕಟಿಂಗ್ ಮಾಡೋದಾಗಿರ್ಬೋದು, ಶೇಪಿಂಗ್ ಮಾಡೋದಾಗಿರ್ಬೋದು, ವೆಲ್ಡಿಂಗ್ ಮಾಡೋದಾಗಿರ್ಬೋದು, ಅಥವಾ ಫಾರ್ಮಿಂಗ್ ಮಾಡೋದಾಗಿರ್ಬೋದು, ಇದಕ್ಕೆಲ್ಲ ನಾವು ಮೆಷಿನಿಂಗ್ ಅಂತ ಕರಿತೀವಿ. ಸೊ ಮೆಷಿನಿಂಗ್ ಗುಣಲಕ್ಷಣಗಳು ತುಂಬ ಚೆನ್ನಾಗಿರುತ್ತೆ ಯಾವುದರಲ್ಲಿ, ಫೆರಸ್ ಮೆಟೀರಿಯಲ್ಸಲ್ಲಿ. ಮತ್ತು ರೀಸೈಕ್ಲಬಿಲಿಟಿ ಅಂತ ಹೇಳಿದ್ರೆ, ಒಂದ್ಸಲ ಏನಾದರೂ ಯೂಸ್ ಮಾಡಿ ಅದು ನಮಗೆ ಬೇಡ ಅಂತ ಅನಿಸಿದಾಗ, ಅಂದರೆ ಅಥವಾ ಅದೇನಾದರೂ ಕ್ರ್ಯಾಕ್ ಆದಾಗ, ಅಥವಾ ಏನಾದರೂ ಅದು ಕಂಪ್ಲೀಟಾಗಿ ಯೂಸ್ಲೆಸ್ ಸ್ಥಿತಿಗೆ ಬಂದಾಗಲೂ ಕೂಡ ವಾಪಸ್ ಅದನ್ನು ಕರಗಿಸಿ ನಾವು ಯೂಸ್ ಮಾಡಬಹುದು. ಅಂಥ ಒಂದು ಗುಣಲಕ್ಷಣಕ್ಕೆ ನಾವು ರೀಸೈಕ್ಲಬಿಲಿಟಿ ಅಂತ ಕರಿತೀವಿ. ಸೊ ಈ ಮೇಜರ್ 5 ಪ್ರಾಪರ್ಟಿಯಿಂದ ಫೆರಸ್ ಮೆಟೀರಿಯಲ್ಸು ಏನು ಪ್ರತಿಯೊಂದು ನಾವು ದಿನನಿತ್ಯ ನೋಡುವಂತಹ ವೆಹಿಕಲ್ಸ್ ಆಗಿರ್ಬೋದು, ಹೌಸ್ ಹೋಲ್ಡ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ನಾವು ಫೆರಸ್ ಮೆಟೀರಿಯಲ್ಸ್ನ ನೋಡ್ತೀವಿ. ಅದಕ್ಕೆ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಚಾಪ್ಟರ್ ಇದು. ಇನ್ನು ಫೆರಸ್ ಮೆಟೀರಿಯಲ್ಸ್ ಟೈಪ್ಸ್ ಬರೋಣ. ಆಲ್ರೆಡಿ ನಾನು ಮೇಜರ್ ಕ್ಯಾಟಗರಿಲಿ ಹೇಳಿದ್ದೆ, ಫೆರಸ್ ಮೆಟೀರಿಯಲ್ಸ್ನ ನಾವು ಯಾವ ಥರ ಕ್ಲಾಸಿಫೈ ಮಾಡ್ಬೋದು ಅಂತ ಹೇಳಿದ್ರೆ, ವಿ ಕ್ಯಾನ್ ಕ್ಲಾಸಿಫೈಡ್ ಇಂಟು ಪಿಗ್ ಐರನ್. ಇದು ಪ್ರೀವಿಯಸಲ್ಲಿ ಹೇಳಿಲ್ಲ, ಕ್ಯಾಸ್ಟ್ ಐರನ್ನ ಹೇಳಿದೆ, ಬಿಕಾಸ್ ದಿಸ್ ಇಸ್ ದ ಮೇಜರ್ ಒನ್ ವಿ ಯೂಶ್ವಲಿ ಯೂಸ್. ರಾಟ್ ಐರನ್ ಅಂತ ಕರಿತೀವಿ, ಸ್ಟೀಲ್ ಅಂತ ಕರಿತೀವಿ, ಮತ್ತು ಅಲಾಯ್ ಸ್ಟೀಲ್ ಅಂತ ಕರಿತೀವಿ. ಮೇಜರ್ ಕ್ಯಾಟಗರೀಸ್ ಆಗಿ ನಾವು ಫೆರಸ್ ಮೆಟೀರಿಯಲ್ಸ್ನ 5 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ಬೋದು. ಪಿಗ್ ಐರನ್ ಅಂದರೆ ಇಟ್ಸ್ ಎ ಕ್ರೂಡ್ ಫಾರ್ಮ್ ಆಫ್ ಐರನ್ ಒಬ್ಟೈನ್ಡ್ ಫ್ರಮ್ ಬ್ಲಾಸ್ಟ್ ಫರ್ನೆಸ್. ಸೊ ಬ್ಲಾಸ್ಟ್ ಫರ್ನೆಸ್ ಅನ್ನೋದು ಒಂದು ಬಿಸಿ ಮಾಡೋಕ್ಕಿರುವಂತಹ, ಏನು ಕಬ್ಬಣನ ಇರುವಂಥ ಒಂದು ಫರ್ನೆಸ್ ಅಂತ ಕರಿತೀವಿ. ಅಲ್ಲಿ ಬರುವಂತಹ ಐರನ್ಗೆ ನಾವು ಪಿಗ್ ಐರನ್ ಅಂತ ಕರಿತೀವಿ. ಮೇಜರ್ಲಿ ಇದನ್ನು ಯೂಸ್ ಮಾಡಲ್ಲ, ಇದನ್ನು ನಾವು ಕ್ಯಾಸ್ಟ್ ಐರನ್ಗೆ ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡಿಕೊಂಡು ಇಲ್ಲಿ ನಾವು ಕೆಲವಷ್ಟು ಮೆಟೀರಿಯಲ್ಸ್ನ ಆ್ಯಡ್ ಮಾಡಿ ನಮಗೆ ಬೇಕಾದಂತಹ ಪ್ರಾಪರ್ಟೀಸ್ನ ತಗೊಳ್ಳುವಂಥದ್ದು. ಹಂಗಾಗಿ ಫಸ್ಟು ರಾ ಮೆಟೀರಿಯಲ್ಲು ಐರನ್ ಓರಿಂದ ಬರುವಂಥದ್ದು ಪಿಗ್ ಐರನ್ನು. ನೆಕ್ಸ್ಟ್ ಕ್ಯಾಸ್ಟ್ ಐರನ್ನು. ಸೊ ಇಲ್ಲಿ ಯೂಶಲಿ ಈ ಒಂದು ಐರನ್ ಜಾಸ್ತಿ ನಾವು ಮೆಕ್ಯಾನಿಕಲ್ ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡುವಂಥದ್ದು. ಇದು ಐರನ್ ಕಾರ್ಬನ್, ಇದು ಐರನ್ ಮತ್ತು ಕಾರ್ಬನ್ ಅಲಾಯ್ ವಿತ್ ಹೈ ಕಾರ್ಬನ್ ಕಂಟೆಂಟ್. ನೀವು ನೋಡ್ಬೋದು ಇಲ್ಲಿ
2-4% ಕಾರ್ಬನ್ ಕಂಟೆಂಟ್ ಇರುತ್ತೆ. ಮಿಕ್ಕಿದ ಪರ್ಸೆಂಟ್ ಯಾವುದು? ಐರನ್ ಕಂಟೆಂಟ್. ಐರನ್ ಪ್ಲಸ್ ಕಾರ್ಬನ್ ಸೇರಿ ನಮಗೆ ಫೆರಸ್ ಮೆಟೀರಿಯಲ್ಸ್ ಆಗುವಂಥದ್ದು. ಇಲ್ಲಿ 2-4% ಐರನ್ ಇದ್ದರೆ ಅಂಥ ಒಂದು ಐರನ್ಗೆ ಕ್ಯಾಸ್ಟ್ ಐರನ್ ಅಂತ ಕರಿತೀವಿ. ಸೊ ಇದು ನಾವು ಈ ಒಂದು ವೀಕಲ್ಲಿ ಕಲಿಬೇಕಾಗಿರೋದ್ರಿಂದ ಅದು ಕ್ಲಾಸಿಫಿಕೇಶನ್ ಈಗಲೇ ಹೇಳ್ತಾ ಇದ್ದೀನಿ. ಗ್ರೇ ಕ್ಯಾಸ್ಟ್ ಐರನ್, ವೈಟ್ ಕ್ಯಾಸ್ಟ್ ಐರನ್, ಮ್ಯಾಲಿಯಬಲ್ ಕ್ಯಾಸ್ಟ್ ಐರನ್ ಮತ್ತು ಡಕ್ಟೈಡ್ ಕ್ಯಾಸ್ಟ್ ಐರನ್ ಅಂತ 4 ಕ್ಯಾಸ್ಟ್ ಐರನ್ಗಳಾಗಿ ಡಿವೈಡ್ ಮಾಡ್ತೀವಿ. ರಾಟ್ ಐರನ್ ಅಂದರೆ ಇಟ್ಸ್ ಎ ಪ್ಯೂರೆಸ್ಟ್ ಫಾರ್ಮ್ ಆಫ್ ಕಮರ್ಷಿಯಲ್ ಐರನ್. ಇದನ್ನು ಕೂಡ ಒಂದು ಟೈಪ್ ಆಫ್ ಐರನ್. ಕಾಂಪೋಸಿಷನ್ನು ಇಷ್ಟಿರಲ್ಲ, ಬೇರೆ ಕಾಂಪೋಸಿಷನ್ ಇರುತ್ತೆ. ಸಿನ್ಸ್ ಇಟ್ ಇಸ್ ಔಟ್ ಆಫ್ ಸ್ಕೋಪ್, ನಾವು ಯು ಜಸ್ಟ್ ನೋ ದ ಮೀನಿಂಗ್, ಅಟ್ಲೀಸ್ಟ್ ನೇಮ್ ತಿಳ್ಕೊಂಡಿರಿ ಅಂತ ನಾನು ಇಲ್ಲಿ ಹಾಕಿದ್ದೀನಿ. ಪಿಗ್ ಐರನ್, ಕ್ಯಾಸ್ಟ್ ಐರನ್, ರಾಟ್ ಐರನ್. ಮತ್ತು ಕೆಲವೊಂದು ಅಪ್ಲಿಕೇಶನ್ಸಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ, ಇಲ್ಲ ಅಂತಲ್ಲ. ನೆಕ್ಸ್ಟು ಸ್ಟೀಲ್. ಸ್ಟೀಲ್ ಅನ್ನೋ ವರ್ಡ್ ಯಾರಿಗೆ ಗೊತ್ತಿಲ್ಲ? ಎಲ್ರಿಗೂ, ಪ್ರತಿಯೊಬ್ಬರು ಇವನ್ ಅದ್ರ ಬಗ್ಗೆ ಅದು ಏನು ಸ್ಟೀಲು ಅಂತ ಗೊತ್ತಿಲ್ಲದೆ ಇದ್ರೂ ಕೂಡ ನಾವು ಯೂಸ್ ಮಾಡುವಂಥ ವಸ್ತುಗಳಲ್ಲಿ ನಾವು ಸ್ಟೀಲ್ ಯೂಸ್ ಮಾಡೋದ್ರಿಂದ ಸ್ಟೀಲ್ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಸೊ ಇದನ್ನು ಕೂಡ ಐರನ್ ಆ್ಯಂಡ್ ಕಾರ್ಬನ್ ಅಲಾಯನೇ, ಕ್ಯಾಸ್ಟ್ ಐರನ್ ಥರನೇ ಐರನ್ ಮತ್ತು ಕಾರ್ಬನ್ ಅಲಾಯನೇ. ಬಟ್ ಇಲ್ಲಿ ನೋಡಿ ನೀವು ಮೇಜರ್ ಚೇಂಜಸ್ ಏನಿದೆ ಅಂತ. ಲೆಸ್ ಕಾರ್ಬನ್ ಕಂಟೆಂಟ್. ಕ್ಯಾಸ್ಟ್ ಐರನಲ್ಲಿ 2-4% ಇರುತ್ತೆ. ಸ್ಟೀಲಲ್ಲಿ 0.02 2% ಇರುತ್ತೆ. ಇದು ಅತ್ಯಂತ ಕಡಿಮೆ ಕಾರ್ಬನ್ ಕಂಟೆಂಟು. ಹೈಯೆಸ್ಟ್ ಕಾರ್ಬನ್ ಕಂಟೆಂಟ್ ಸ್ಟೀಲಲ್ಲಿ 2%. ಈ ರೇಂಜಲ್ಲಿ ಇರುವಂತಹ ಕಾರ್ಬನ್ ಕಂಟೆಂಟ್ಗೆ, ಐರನ್ ಅಲಾಯ್ಗೆ ನಾವು ಸ್ಟೀಲ್ ಅಂತ ಕರಿತೀವಿ. ಇಲ್ಲೂ ಕೂಡ ಮೇಜರ್ಲಿ 3 ಕ್ಯಾಟಗರೀಸ್ ಮಾಡ್ತೀವಿ ನಾವು: ಲೋ ಕಾರ್ಬನ್ ಸ್ಟೀಲ್, ಮೀಡಿಯಂ ಕಾರ್ಬನ್ ಸ್ಟೀಲ್, ಹೈ ಕಾರ್ಬನ್ ಸ್ಟೀಲ್ ಅಂತ. ನೆಕ್ಸ್ಟು ಅಲಾಯ್ ಸ್ಟೀಲ್ ಬಗ್ಗೆ ಹೇಳೋದಾದರೆ ನೋಡಿ, ನಾನು ಅಲಾಯಿಂಗ್ ಅಂದರೆ ಆಲ್ರೆಡಿ ಹೇಳಿದೆ. ಮೆಟಲ್ಸ್ ಹೇಳ್ಬೇಕಾದ್ರೆ ಮೆಟಲ್ಸ್ ಆ್ಯಂಡ್ ಅಲಾಯ್ಸಲ್ಲಿ ಒಂದು ಮೆಟಲ್ ಅಥವಾ ನಾನ್ ಮೆಟಲ್ನ ನಾವು ಸೇರಿಸಿದಾಗ ಅಲಾಯ್ ಉಂಟಾಗುತ್ತೆ. ಸ್ಟೀಲ್ನ ನಾವು ಅಲಾಯಿಂಗ್ ಮಾಡ್ತಾರೆ ಕೆಲವೊಂದು ಪ್ರಾಪರ್ಟೀಸ್ಗೆ. ನಾವು ಮಿಶ್ರಲೋಹ ಸ್ಟೀಲ್ ಯೂಸ್ ಮಾಡೋದ್ರಿಂದ ನೋಡಿ, ಕ್ರೋಮಿಯಮು, ನಿಕ್ಕಲ್ಲು, ಮಾಲಿಬ್ಡಿನಮ್ ಇವೆಲ್ಲ ನಿಮಗೆ ಆಲ್ರೆಡಿ ಪರಿಚಯ ಇರುತ್ತೆ, ಇಲ್ಲದೇ ಇದ್ರೂ ತೊಂದರೆ ಇಲ್ಲ. ಈ ಒಂದು ಸಣ್ಣ ಪ್ರಮಾಣದಲ್ಲಿ ಅಲಾಯಿಂಗ್ ಎಲಿಮೆಂಟ್ಸ್ನ ಆ್ಯಡ್ ಮಾಡಿ ಪ್ರಾಪರ್ಟೀಸ್ನ ಇಂಪ್ರೂವ್ ಮಾಡ್ತಾರೆ. ಅದನ್ನು ನಾವು ಬೇಕಾಗಿದ್ದ ಅಪ್ಲಿಕೇಶನ್ಗೆ ಯೂಸ್ ಮಾಡ್ಬೋದು. ಇದನ್ನು ಅಲಾಯ್ ಸ್ಟೀಲ್ ಅಂತ ಕರಿತೀವಿ. ಅದರಲ್ಲಿ ಸ್ಟೈನ್ಲೆಸ್ ಸ್ಟೀಲ್, ಟೂಲ್ ಸ್ಟೀಲ್, HSS, ಆ್ಯಕ್ಚುಲಿ HSS, ಹೈ ಸ್ಪೀಡ್ ಸ್ಟೀಲ್, ಹಾಗಾಗಿ ವೇರಿಯಸ್ ಕ್ಯಾಟಗರೀಸ್ ಕೂಡ ಇದೆ. ಹೈ ಸ್ಪೀಡ್ ಸ್ಟೀಲ್ ಅಂತಲೂ ಕರಿತೀವಿ. ಸೊ ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಈ ಒಂದು ಸ್ಲೈಡಲ್ಲಿ ನೀವು ತಿಳ್ಕೊಬೇಕಾಗಿರೋದು ಇಷ್ಟೇ: ಫೆರಸ್ ಮೆಟೀರಿಯಲ್ಸಲ್ಲಿ ಯಾವ್ಯಾವ ಟೈಪ್ಸ್ ಇದೆ. ಅದರಲ್ಲಿ ನಿಮಗೆ ಬೇಕಾಗಿರೋದು, ನಿಮ್ಮ ಸಿಲೆಬಸ್ಸಲ್ಲಿರೋದು ಕ್ಯಾಸ್ಟ್ ಐರನ್, ಸ್ಟೀಲ್ ಆ್ಯಂಡ್ ಅಲಾಯ್ ಸ್ಟೀಲ್. ಇದ್ರ ಬಗ್ಗೆ ತಿಳ್ಕೊಳ್ತಾ ಬರೋಣ ನೆಕ್ಸ್ಟ್ ಸ್ಲೈಡ್ಸಲ್ಲಿ. ಕ್ಯಾಸ್ಟ್ ಐರನ್ ಅಂದರೆ ಏನು? ಈಗ ತಾನೇ ತಿಳ್ಕೊಂಡ್ವಿ ನಾವು. ಇಟ್ಸ್ ಎ ಅಲಾಯ್ ಮೇಡ್ ಅಪ್ ಆಫ್ ಐರನ್ ಆ್ಯಂಡ್ ಕಾರ್ಬನ್. ಐರನ್ನು ಮತ್ತು ಕಾರ್ಬನ್, Fe ಅಂದರೆ ಐರನ್ನು, C ಅಂದರೆ ಕಾರ್ಬನ್. ಐರನ್ನು ಮತ್ತು ಕಾರ್ಬನ್ನ ಮಿಕ್ಸ್ ಮಾಡಿದಾಗ ಬರುವಂತಹ ಒಂದು ವಸ್ತುಗೆ ನಾವು ಕ್ಯಾಸ್ಟ್ ಐರನ್ ಅಂತ ಕರಿತೀವಿ, ಅಥವಾ ಮೆಟಲ್ಗೆ ನಾವು ಕ್ಯಾಸ್ಟ್ ಐರನ್ ಅಂತ ಕರಿತೀವಿ. ಕಾರ್ಬನ್ ಕಂಟೆಂಟ್ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್. ಇಲ್ಲಿ 2-4% ಇರುತ್ತೆ ಕಾರ್ಬನ್ ಕಂಟೆಂಟು. ನೀವು ಅದು ಬಿಟ್ಟು ಎಕ್ಸ್ಟ್ರಾ ಮೆಟೀರಿಯಲ್ಸು ಕೂಡ ಇರ್ತವೆ. ಫಾರ್ ಎಕ್ಸಾಂಪಲ್ ಸಿಲಿಕಾನ್ 1-3% ಇರುತ್ತೆ, ಸಲ್ಫರ್ ಇರುತ್ತೆ, ಸಣ್ಣ ಪ್ರಮಾಣದ ಸಲ್ಫರ್ ಇರುತ್ತೆ, ಮ್ಯಾಂಗನೀಸ್ ಇರುತ್ತೆ, ಫಾಸ್ಫರಸ್ ಇರುತ್ತೆ. ಬಟ್ ಇವೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಕಾರ್ಬನ್ ಕಂಟೆಂಟ್ ಮೇಜರ್ ರೋಲ್ ತೊಗೊಂಡಿರೋದ್ರಿಂದ ನಾವು ಐರನ್ ಆ್ಯಂಡ್ ಕಾರ್ಬನ್ನೇ ಜಾಸ್ತಿ ಯೂಸ್ ಮಾಡ್ತೀವಿ ವರ್ಡನ್ನು. ಇಲ್ಲಿ ನೋಡ್ಬೋದು ನೀವು, ಹೆಂಗೆ ಕಬ್ಬಣ ತಯಾರಿಸ್ತಾರೆ ಅದ್ರ ಬಗ್ಗೆ ಎಲ್ಲ ಒಂದು ಜಿಫ್ ಇಮೇಜ್ ಹಾಕಿದ್ದೀವಿ. ಜನರಲ್ ಪ್ರಾಪರ್ಟೀಸ್ ಆಫ್ ಕ್ಯಾಸ್ಟ್ ಐರನ್ ಬಗ್ಗೆ ಹೇಳೋದಾದರೆ, ಹೈ ಕಾರ್ಬನ್ ಕಂಟೆಂಟ್ ನೀವು ಇವಾಗ ತಾನೇ ನೋಡಿದ್ರಿ. ಬ್ರಿಟಲ್ ಆ್ಯಂಡ್ ನಾನ್ ಮ್ಯಾಲಿಯಬಲ್, ಇದು ತುಂಬ ಇಂಪಾರ್ಟೆಂಟ್ ಪ್ರಾಪರ್ಟಿ. ಕ್ಯಾಸ್ಟ್ ಐರನ್ನು ಬ್ರಿಟಲ್ ಆಗಿರುತ್ತೆ, ತುಂಬ ಅಂದರೆ ಲೈಕ್ ಬೇಗ ಅದು ಹೊಡೆದೋಗುವಂಥ, ಅಂದರೆ ನಿಮಗೆ ಈಲ್ಡಿಂಗ್ ಆಗೋದಿಲ್ಲ. ಸ್ಟೀಲ್ ಥರ ನಿಮಗೆ ಜಾಸ್ತಿ ಲೋಡ್ನ ತಡೆದು ಕಟ್ಟಾಗೋದಿಲ್ಲ. ತುಂಬ ಲೈಕ್ ಇಂಪ್ಯಾಕ್ಟ್ ಲೋಡ್ ಬಿದ್ದ ತಕ್ಷಣ ಅದು ಕಟ್ಟಾಗೋಗುತ್ತೆ. ಅಂಥ ಒಂದು ಪ್ರಾಪರ್ಟಿಗೆ ಬ್ರಿಟಲ್ನೆಸ್ ಅಂತ ಕರಿತೀವಿ. ಮ್ಯಾಲಿಯಬಿಲಿಟಿ ಅಂದರೆ ಆಲ್ರೆಡಿ ಹೇಳಿದೆ, ಥಿನ್ ಶೀಟ್ಸ್ ಆಗಿ ಕನ್ವರ್ಟ್ ಮಾಡೋ ಪ್ರಾಪರ್ಟಿ. ಬಟ್ ಕ್ಯಾಸ್ಟ್ ಐರನ್ನ ನಾವು ಕಾರ್ಬನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಶೀಟ್ಸ್ ಆಗಿ ಕನ್ವರ್ಟ್ ಮಾಡಲ್ಲ, ತುಂಬ ಗಟ್ಟಿಯಾದ ಒಂದು ಪ್ರಮಾಣದಲ್ಲೇ ನಾವು ಯೂಸ್ ಮಾಡಬೇಕಾಗುತ್ತೆ. ಅಂದರೆ ಥಿಕ್ನೆಸ್ ಜಾಸ್ತಿ ಇರುವಂಥ ಪ್ರಮಾಣದಲ್ಲೇ ಯೂಸ್ ಮಾಡಬೇಕಾಗುತ್ತೆ. ಎಲ್ಲೆಲ್ಲಿ ಡಕ್ಟಿಲಿಟಿ, ಮ್ಯಾಲಿಯಬಿಲಿಟಿ ಇರಲ್ಲ ಅಲ್ಲಿ ಟೆನ್ಸೈಲ್ ಸ್ಟ್ರೆಂತ್ ಇರಲ್ಲ. ಟೆನ್ಸೈಲ್ ಸ್ಟ್ರೆಂತ್ ಅಂತ ಹೇಳಿದ್ರೆ ನೀವು ಅದನ್ನು ಲೋಡ್ನ ಅಪ್ಲೈ ಮಾಡಿದಾಗ ಸಮ್ ಟೈಮ್ ಆಫ್ಟರ್ ನೀವು ಇದೆಲ್ಲ ನಿಮಗೆ ಐರನ್ ಕಾರ್ಬನ್ ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮಲ್ಲಿ ಹೇಳ್ತಾ ಬರ್ತೀನಿ. ಸೊ ಟೆನ್ಸೈಲ್ ಸ್ಟ್ರೆಂತ್ ಅಂತ ಹೇಳಿದ್ರೆ ಯಾವುದೇ ಒಂದು ಮೆಟೀರಿಯಲ್ನ ನಾವು ಎಲಾಂಗೇಟ್ ಮಾಡಿದಾಗ ಆಫ್ಟರ್ ಸಮ್ ಎಲಾಂಗೇಷನ್ ಡಕ್ಟಿಲಿಟಿ ಇದಾಗಿ ರೆಸಿಲಿಯನ್ಸ್ ಆ್ಯಡ್ ಆಗಿ ಆಮೇಲೆ ಅದು ಕಟ್ಟಾಗುವಂಥದ್ದು. ಬ್ರಿಟಲ್ನೆಸ್ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ಥರ ಸೂಚನೆ ಕೊಡದೇನೆ ಕಟ್ಟಾಗುವಂಥ ಮೆಟೀರಿಯಲ್. ಹಾಗಾಗಿ ಟೆನ್ಸೈಲ್ ಸ್ಟ್ರೆಂತ್ ಇದರಲ್ಲಿ ಕಡಿಮೆ, ಕಂಪ್ರೆಸಿವ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಕಂಪ್ರೆಸಿವ್ ಸ್ಟ್ರೆಂತ್ ಅಂತ ಹೇಳಿದ್ರೆ ನೋಡಿ, ಟೆನ್ಸೈಲ್ ಲೋಡ್ ಅಂತ ಹೇಳಿದ್ರೆ ಯಾವುದೋ ಒಂದು ಕಾಂಪೊನೆಂಟಲ್ಲಿ ಇಫ್ ಯು ಆ್ಯಡ್ ಎ ಲೋಡ್ ಲೈಕ್ ದಿಸ್ ಇಟ್ ವಿಲ್ ಬ್ರೇಕ್, ಇದು ತುಂಬ ಕಡಿಮೆ ಇರುತ್ತೆ. ಕಂಪ್ರೆಸಿವ್ ಸ್ಟ್ರೆಂತ್ ಅಂತ ಹೇಳಿದ್ರೆ ಯಾವುದೋ ಒಂದು ಕಾಂಪೊನೆಂಟ್ಗೆ ನೀವು ಈ ಥರ ಅಪ್ಲೈ ಮಾಡಿದ್ರೆ ಲೋಡ್ನ ಜಾಸ್ತಿ ಸ್ಟ್ರೆಂತ್ ತಡೆಯುತ್ತೆ ಅಂತ. ಕಂಪ್ರೆಸಿವ್ ಲೋಡ್ ಅಂದರೆ ಈ ಕಡೆ ಎರಡು ಕಡೆ ಅಪ್ಲೈ ಮಾಡಿದಾಗ ಲೋಡ್ನ ಜಾಸ್ತಿ ತಡೆಯುತ್ತೆ. ಯಾವುದು ಲೋಡ್ ಜಾಸ್ತಿ ತಡೆಯುವಂಥದ್ದು? ಕ್ಯಾಸ್ಟ್ ಐರನ್.
ಇನ್ನು ವೇರ್ ರೆಸಿಸ್ಟೆನ್ಸ್ ತಕ್ಕ ಪ್ರಮಾಣದಲ್ಲಿ ಇರುತ್ತೆ. ಮತ್ತು ಗುಡ್ ಫ್ಲೂಯಿಡಿಟಿ ತುಂಬ ಇಂಪಾರ್ಟೆಂಟ್ ಪ್ರಾಪರ್ಟಿ. ಅಂದರೆ ಅದನ್ನು ನೀವು ಕರಗಿಸಿ ಒಂದು ಮೋಲ್ಡ್ ಒಳಗಡೆ ಸುರಿದಾಗ ಆ ಮೋಲ್ಡ್ ಶೇಪ್ಗೆ ಬೇಗ ಅದನ್ನು ಹೊಂದ್ಕೊಳ್ಳುತ್ತೆ. ಅದಕ್ಕೆ ನಾವು ಫ್ಲೂಯಿಡಿಟಿ ಅಂತ ಕರಿತೀವಿ. ಬಟ್ ಕೆಲವೊಂದು ಮೆಟಲ್ಸ್ಗಳು ಬೇಗ ಅದು ಫ್ಲೂಯಿಡಿಟಿ ಕಡಿಮೆ ಇರೋದ್ರಿಂದ ನಿಧಾನಕ್ಕೆ ಅದು ಹೋಗುತ್ತೆ, ಜಾಸ್ತಿ ಮೆಟೀರಿಯಲ್ಸ್ ಬೇಕಾಗುತ್ತೆ. ಹಾಗಾಗಿ ಕಾಂಪ್ಲೆಕ್ಸ್ ಶೇಪ್ನ ನಾವು ತಯಾರಿಸೋದಕ್ಕೆ ಕ್ಯಾಸ್ಟ್ ಐರನ್ಸ್ನ ಯೂಸ್ ಮಾಡ್ತೀವಿ. ಸೊ ಇಷ್ಟು ಪ್ರಾಪರ್ಟೀಸಿಂದ ನಮಗೆ ಕ್ಯಾಸ್ಟ್ ಐರನ್ನು ತುಂಬ ಯೂಸೇಜ್ ಆಗ್ತಾ ಇದೆ ನಮ್ಮ ಒಂದು ಡೈಲಿ ಲೈಫಲ್ಲಿ ನಮ್ಮ ಜೊತೆಗೆ ಅಂತ ಹೇಳ್ಬೋದು. ಇನ್ನೊಂದು ಟೈಪ್ಸ್ ಬಗ್ಗೆ ಹೇಳ್ತಾ ಬರ್ತೀವಿ ಇವಾಗ. ಗ್ರೇ ಕ್ಯಾಸ್ಟ್ ಐರನ್ ಬಗ್ಗೆ ಹೇಳ್ತೀನಿ. ಫಸ್ಟ್ ಟೈಪು ಗ್ರೇ ಕ್ಯಾಸ್ಟ್ ಐರನ್ನು. ನೋಡಿ, ಇದರಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಕಂಪ್ಲೀಟ್ ಈ ಸ್ಲೈಡಲ್ಲೇ ಇದೆ. ಸೊ ಫಸ್ಟ್ ಕಾಂಪೋಸಿಷನ್, ಕ್ಯಾಸ್ಟ್ ಐರನ್ ಒಳಗಡೆ ಗ್ರೇ ಕ್ಯಾಸ್ಟ್ ಐರನ್ ಒಳಗಡೆ ಯಾವ್ಯಾವುದು ಕಂಟೆಂಟ್ ಇರುತ್ತೆ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಮೇಜರ್ ಪೋರ್ಷನ್ಸು ಐರನ್ನು, ಕಾರ್ಬನ್ನು 2 to 4 ಅಂತ ಹೇಳಿದೆ. ಇದು ಕೂಡ 2.5 to 4% ಕಾರ್ಬನ್ನು, 1 to 3% ಸಿಲಿಕಾನ್ ಇರುತ್ತೆ, 0.4% ಮ್ಯಾಂಗನೀಸ್ ಇರುತ್ತೆ, 0.15% ಫಾಸ್ಫರಸ್ ಇರುತ್ತೆ, 0.1% ಸಲ್ಫರ್ ಇರುತ್ತೆ. ಇವೆಲ್ಲ ತುಂಬ ಕಡಿಮೆ ಪ್ರಮಾಣದಲ್ಲಿ ಇರ್ತವೆ. ಐರನ್ ಆ್ಯಂಡ್ ಕಾರ್ಬನ್ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ. ಇಲ್ಲಿ ನೋಡೋದಾದ್ರೆ ನೀವು ಒಂದು 94 to 96% ಐರನ್ನೇ ಇರುತ್ತೆ. ಮಿಕ್ಕಿದೆಲ್ಲ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಆಗಿರುತ್ತೆ. ನೋಡೋದಕ್ಕೆ ಹೆಂಗೆ ಕಾಣುತ್ತೆ, ನೀವು ಮೈಕ್ರೋಸ್ಕೋಪಲ್ಲಿ ಅಥವಾ ಸೆಮ್ ಅಥವಾ ಟೆಮ್ ಇಮೇಜ್ ತೆಗೆದಾಗ ಕಟ್ ಮಾಡಿದಾಗ ನಿಮಗೆ ಈ ಥರ ಕಾಣುತ್ತೆ, ಗ್ರೇ ಇಶ್ ಆಗಿರುತ್ತೆ. ಅದಕ್ಕೆ ನಾವು ಗ್ರೇ ಕ್ಯಾಸ್ಟ್ ಐರನ್ ಅಂತ ಕರೆಯೋದು. ಗ್ರೇ ಇಶ್ ಆ್ಯಂಡ್ ಒಳಗಡೆ ನೀವು ಫ್ಲೇಕ್ಸ್ ನೋಡ್ಬೋದು. ಈ ಥರ ಲೈನ್ ಎಲ್ಲ ಇದೆಯಲ್ಲ, ಇದೆಲ್ಲ ಫ್ಲೇಕ್ಸ್. ಈ ಥರ ನಿಮಗೆ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಕಾಣುತ್ತೆ. ಅದ್ರ ಪ್ರಾಪರ್ಟೀಸ್ ಬಗ್ಗೆ ಹೇಳೋದಾದರೆ ಇಟ್ಸ್ ಹ್ಯಾವಿಂಗ್ ಗುಡ್ ಕಂಪ್ರೆಸಿವ್ ಸ್ಟ್ರೆಂತ್, ಮೆಷಿನಿಂಗ್ ಚೆನ್ನಾಗಿ ಮಾಡ್ಬೋದು, ವೈಬ್ರೇಷನ್ನ ತಡೆಯುವಂಥ ಕೆಪಾಸಿಟಿ ಇದೆ, ತುಂಬ ಹಾರ್ಡ್ ಆ್ಯಂಡ್ ಬ್ರಿಟಲ್ ಮೆಟೀರಿಯಲ್ ಇದು, ರೆಸಿಸ್ಟೆನ್ಸ್ ಟು ವಿಯರ್, ಸವೆತಕ್ಕೆ ಅದನ್ನು ತಡೆಯುತ್ತೆ, ಸವೆತನ ಬೇಗ ಸವೆಯೋದಕ್ಕೆ ಬಿಡೋದಿಲ್ಲ. ಫ್ಲೂಯಿಡಿಟಿ ಜಾಸ್ತಿ ಇರುತ್ತೆ, ಅಂದರೆ ನೀವು ಅದನ್ನು ಕರಗಿಸಿ ಮೋಲ್ಡ್ಗೆ ಹಾಕಿದಾಗ ಬೇಗ ಅದು ಆ ಜಾಗನ ಆಕ್ರಮಿಸ್ಕೊಳ್ಳುತ್ತೆ, ಮತ್ತು ಯಾವ ಶೇಪಲ್ಲಿ ಮೋಲ್ಡ್ ಇರುತ್ತೋ ಆ ಶೇಪಲ್ಲಿ ಬೇಗ ಮೆಟೀರಿಯಲ್ ಫಿಲ್ ಆಗುತ್ತೆ. ಅದಕ್ಕೆ ನಾವು ಫ್ಲೂಯಿಡಿಟಿ ಅಂತ ಕರಿತೀವಿ. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಇದು ತುಂಬ ಇಂಪಾರ್ಟೆಂಟು. ಏಕೆಂದರೆ ನಿಮಗೆ ಅರ್ಥ ಆಗಬೇಕಾಗಿರೋ ಏರಿಯಾ ಅಪ್ಲಿಕೇಶನ್. ನೀವು ಯಾವ ಅಪ್ಲಿಕೇಶನ್ಗೆ ಯಾವ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಅಂತ ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ಇದು ಅಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಈ ಒಂದು ಸೆಕ್ಷನ್. ರೈಲ್ಸ್ ಇನ್ ರೈಲ್ವೇಸ್ ನೋಡ್ಬೋದು, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ರೈಲ್ಸು, ಅಂದರೆ ಹಳಿಗಳು. ಅಲ್ಲಿ ನಾವು ಗ್ರೇ ಕ್ಯಾಸ್ಟ್ ಐರನ್ಸ್ನ ಕೆಲವೊಮ್ಮೆ ಯೂಸ್ ಮಾಡ್ತೀವಿ. ಮೆಷಿನ್ ಟೂಲ್ ಬೆಡ್ಸ್, ಮೆಷಿನ್ ಟೂಲ್ಸ್ ಅಂದರೆ ಲೇತ್, ಡ್ರಿಲ್ಲಿಂಗ್ ಮಿಷಿನ್, ಮಿಲ್ಲಿಂಗ್ ಮಿಷಿನ್, ವರ್ಕ್ಶಾಪ್ಸಲ್ಲಿ ನೀವೆಲ್ಲ ನೋಡಿರ್ಬೋದು. ಅಲ್ಲಿ ಮೆಷಿನ್ ಇದ್ರ ಮೇಲ್ಗಡೆ ಇರುತ್ತೆ, ಅದನ್ನು ಇಡೋದಕ್ಕೆ ಒಂದು ಬೆಡ್ ಬೇಕು. ಈ ಬೆಡ್ ತುಂಬ ಸ್ಟ್ರಾಂಗು, ಬಿಕಾಸ್ ಕಂಪ್ರೆಸಿವ್ ಸ್ಟ್ರೆಂತು ಹೈ ಇರೋದ್ರಿಂದ, ಸ್ಟೇಷ್ನರಿಯಾಗಿ ಇದು ತುಂಬ ಗಟ್ಟಿಯಾಗಿರೋದ್ರಿಂದ ಇದನ್ನು ನಾವು ಬೆಡ್ಗೆ ಯೂಸ್ ಮಾಡ್ತೀವಿ. ಫ್ಲೈ ವೀಲ್ಸ್, ಎಂಜಿನ್ಗಳಲ್ಲಿ ಎನರ್ಜಿನ ಸ್ಟೋರ್ ಮಾಡೋಕ್ಕೆ ಇರುವಂತಹ ಒಂದು ಸಾಧನ ಇದು ಫ್ಲೈ ವೀಲು, ಇಲ್ಲಿ ಯೂಸ್ ಮಾಡ್ತೀವಿ. ಮ್ಯಾನ್ ಹೋಲ್ ಕವರ್ಸ್, ಇದು ನಾವು ನೋಡ್ತೀವಿ ರೋಡ್ ಸೈಡಲ್ಲಿ, ಒಂದು ಕಬ್ಬಿಣದಿಂದ ಒಂದು ಮುಚ್ಚಿರ್ತಾರೆ ಇದನ್ನು. ಮ್ಯಾನ್ ಹೋಲ್ ಅಂದರೆ ಒಳಗಡೆ ಡ್ರೈನೇಜ್ ಹೋಗಿರುತ್ತೆ, ಅದನ್ನು ಕವರ್ ಮಾಡೋದಕ್ಕೆ ಬಳಸುವಂತಹ ಮೆಟೀರಿಯಲ್ಲು ಗ್ರೇ ಕ್ಯಾಸ್ಟ್ ಐರನ್ನು. ಸೀವೇಜ್ ಪೈಪ್ಸು, ಮನೆಯಿಂದ ಹೋಗುವಂತಹ ತ್ಯಾಜ್ಯ ವಸ್ತುಗಳು ಅಥವಾ ಮಳೆ ನೀರು ಹೋಗೋದಕ್ಕೆ ಬಳಸುವಂತಹ ಪೈಪ್ಗಳಿಗೆ ಸೀವೇಜ್ ಪೈಪ್ಸ್ ಅಂತ ಕರಿತೀವಿ. ಮತ್ತು ಪಂಪಲ್ಲಿರೋ ಕೇಸಿಂಗ್ಸ್, ಅದನ್ನು ಕೂಡ ನಾವು ಕ್ಯಾಸ್ಟ್ ಐರನಿಂದನೇ ಮಾಡಿರ್ತೀವಿ. ನೆಕ್ಸ್ಟ್ ಕ್ಯಾಟಗರಿ ವೈಟ್ ಕ್ಯಾಸ್ಟ್ ಐರನ್ನು. ಸೊ ವೈಟ್ ಕ್ಯಾಸ್ಟ್ ಐರನ್ ಅಂತ ಏನಕ್ಕೆ ಹೆಸರು ಬಂತು ಅಂದರೆ, ಇಟ್ಸ್ ಲುಕ್ಸ್ ಲೈಕ್ ಎ ವೈಟಿಶ್ ಇನ್ ಕಲರ್. ನೋಡ್ಬೋದು ನೀವು ಅದ್ರದ್ದು ಮೈಕ್ರೋಸ್ಟ್ರಕ್ಚರ್ನ. ಅದನ್ನು ನಾವು ಸಿಮೆಂಟೈಟ್ ಅಂತಲೂ ಕರಿತೀವಿ. ಹಾರ್ಡ್ ಆ್ಯಂಡ್ ವೈಟ್ ಫ್ರ್ಯಾಕ್ಚರ್ಡ್ ಸರ್ಫೇಸ್, ಇಲ್ಲೆಲ್ಲ ಮಧ್ಯೆ ಕಾಣಿಸ್ತಿರೋದೆಲ್ಲ ವೈಟ್ ಫ್ರ್ಯಾಕ್ಚರ್ಡ್ ಸರ್ಫೇಸು. ಕಾಂಪೋಸಿಷನ್ ಬಗ್ಗೆ ಬರೋದಾದರೆ, ಐರನ್ನು ಮೇಜರ್ ಕಾಂಪೋಸಿಷನ್ನು. ಕಾರ್ಬನ್ನು 1.8 to 3.6% ಇರುತ್ತೆ, 0.5 to 2% ಸಿಲಿಕಾನ್ ಇರುತ್ತೆ, ಮೆಗ್ನೀಷಿಯಂ, ಫಾಸ್ಫರಸ್ ಆ್ಯಂಡ್ ಸಲ್ಫರು ಕೆಲವು ಪರ್ಸೆಂಟ್ ಇರುತ್ತೆ. ಇದು ಕೂಡ ಕಂಪ್ರೆಸಿವ್ ಸ್ಟ್ರೆಂತ್ ಹೈ ಇರುತ್ತೆ. ಬಟ್ ಒಂದೇ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಮೆಷಿನಿಬಿಲಿಟಿ ಸ್ವಲ್ಪ ಕಷ್ಟ ಇದರಲ್ಲಿ. ಯಾಕೆ ಅಂದರೆ ಸಿಲಿಕಾನ್ ಕಂಟೆಂಟ್ ಮತ್ತು ಮ್ಯಾಗ್ನೀಸ್ ಕಂಟೆಂಟಿಂದ ಹಾರ್ಡ್ ಆ್ಯಂಡ್ ಬ್ರಿಟಲ್ ಆಗಿರುತ್ತೆ ಇದು, ಮತ್ತು ಸವೆತಕ್ಕೆ ಅದನ್ನು ರೆಸಿಸ್ಟ್ ಮಾಡುತ್ತೆ, ಬೇಗ ಸವಿಯಲ್ಲ ಇದು ಈ ಮೆಟೀರಿಯಲ್ಲು. ಸೊ ಬಾಲ್ ಮಿಲ್ಸಲ್ಲಿ ಯೂಸ್ ಮಾಡ್ತೀವಿ, ಸಣ್ಣ ಸಣ್ಣ ಬಾಲ್ಸ್ ಅಂದರೆ ಗ್ರೈಂಡಿಂಗ್ ವೀಲ್ ತಯಾರಿಸೋಕ್ಕೆ ಯೂಸ್ ಮಾಡ್ತಾರೆ, ಆ ಬಾಲ್ ಮಿಲ್ಸಲ್ಲಿ ಯೂಸ್ ಮಾಡ್ತೀವಿ. ವೇರ್ ಪ್ಲೇಟ್, ಇದನ್ನು ಕೂಡ ನಾವು ಸವಿಬಾರ್ದು ಅನ್ನೋ ಒಂದು ಕೆಲವೊಂದು ಅಪ್ಲಿಕೇಶನ್ಸಲ್ಲಿ ಬೇಗ ಮೆಟೀರಿಯಲ್ ಸವಿದೆ ಇರೋದಕ್ಕೆ ವೇರ್ ಪ್ಲೇಟ್ಸ್ ಯೂಸ್ ಮಾಡ್ತೀವಿ. ಮೆರೈನ್ ಪಂಪ್ ಇಂಪೆಲ್ಲರ್ ಅಂದರೆ ಏನು ಸಬ್ಮೆರೀನ್ಸಲ್ಲಿ ನಾವು ಯೂಸ್ ಮಾಡುವಂಥ ಪಂಪ್ಸ್ದು ಕೇಸಿಂಗ್ಸಲ್ಲಿ ನಾವು ವೈಟ್ ಕ್ಯಾಸ್ಟ್ ಐರನ್ಸ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಮ್ಯಾಲಿಯಬಲ್ ಕ್ಯಾಸ್ಟ್ ಐರನ್ ಅಂತ ಕರಿತೀವಿ. ಸೊ ಇಲ್ಲೂ ಕೂಡ ಐರನ್ ನೀವು ಕಂಟೆಂಟ್ ನೋಡ್ಬೋದು. ಐರನ್ ಕಂಟೆಂಟು ಮೇಜರ್ ಇರುತ್ತೆ, 2 to 3% ಕಾರ್ಬನ್, ರಿಮೈನಿಂಗ್ ಪರ್ಸೆಂಟೇಜ್ ಸಿಲಿಕಾನ್, ಮ್ಯಾಂಗನೀಸ್, ಫಾಸ್ಫರಸ್ ಆ್ಯಂಡ್ ಸಲ್ಫರ್. ಸೊ ಇಲ್ಲಿ ಗ್ರಾಫೈಟ್ ಕ್ಲಸ್ಟರ್ಸ್, ಇಲ್ಲಿ ಕಾಣಿಸ್ತಿದೆಯಲ್ಲ ಬ್ಲ್ಯಾಕ್ ಕಲರು, ದಿಸ್ ಆರ್ ಆಲ್ ಗ್ರಾಫೈಟ್ ಕ್ಲಸ್ಟರ್ಸ್. ಇದೆಲ್ಲ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಕಾಣುತ್ತದೆ. ಇದು ಸ್ವಲ್ಪ ಡಕ್ಟಿಲಿಟಿ ಇರುತ್ತೆ,
ನಾಟ್ ಲೈಕ್ ಏನು ಪ್ರೀವಿಯಸ್ ಟೂ ಕೇಸಸ್ ಗ್ರೇ ಕ್ಯಾಸ್ಟ್ ಐರನ್ ಮತ್ತು ವೈಟ್ ಕ್ಯಾಸ್ಟ್ ಐರನ್ಸಲ್ಲಿ ಬ್ರಿಟಲ್ನೆಸ್ ಜಾಸ್ತಿ ಇತ್ತು. ಇದು ಡಕ್ಟಿಲಿಟಿ ಜಾಸ್ತಿ ಇರುತ್ತೆ. ಮೆಷಿನಬಿಲಿಟಿ ಚೆನ್ನಾಗಿರುತ್ತೆ ವೈಟ್ ಕ್ಯಾಸ್ಟ್ ಐರನ್ಗಿಂತ. ಸ್ಟ್ರೆಂತ್ ಮಾಡರೇಟ್ ಆಗಿರುತ್ತೆ. ಸಿನ್ಸ್ ಡಕ್ಟಿಲಿಟಿ ಇರೋದ್ರಿಂದ ಸ್ಟ್ರಾಂಗ್ ಮತ್ತು ಸ್ವಲ್ಪ ಟಫ್ ಆಗಿ ಕೂಡ ಇರುತ್ತೆ ಮೆಟೀರಿಯಲ್ಸ್. ಸೊ ಪೈಪ್ ಫಿಟ್ಟಿಂಗ್ಸಲ್ಲಿ ಯೂಸ್ ಮಾಡ್ತೀವಿ. ನೋಡ್ಬೋದು ಇವೆಲ್ಲ ಪೈಪ್ ಫಿಟ್ಟಿಂಗ್ಸ್ ನೀವು ಪ್ರತಿನಿತ್ಯ ನೋಡ್ತೀರಿ ಮನೆಗಳಲ್ಲಿ. ಗೇರ್ದು ಹೌಸಿಂಗ್ ಒಳಗಡೆ ಗೇರ್ ಇರುತ್ತೆ, ಅದ್ರದ್ದು ಹೌಸಿಂಗ್ ಅಲ್ಲಿ ನಾವು ಮ್ಯಾಲಿಯಬಲ್ ಕ್ಯಾಸ್ಟ್ ಐರನ್ ಯೂಸ್ ಮಾಡ್ತೀವಿ. ಕ್ಲ್ಯಾಂಪ್ಸ್ಗಳು ನೋಡಿ ನೋಡ್ಬೋದು, ಇದು ಸಿ ಸೆಕ್ಷನ್ ಕಾಣಿಸ್ತಿದೆಯಲ್ಲ, ಸೊ ಈ ಮೆಟೀರಿಯಲ್ ನಿಮಗೆ ಮ್ಯಾಲಿಯಬಲ್ ಕ್ಯಾಸ್ಟ್ ಐರನ್ನು. ರೆಂಚು ಪ್ಲೇಯರ್ಗಳು ಅಂದರೆ ಕಟಿಂಗ್ ಪ್ಲೇಯರ್ಸು, ರೆಂಚ್ಗಳು ಇಲ್ಲಿ ಯೂಸ್ ಮಾಡುವಂತಹ ಈ ಮೆಟೀರಿಯಲ್ಗಳು ಮ್ಯಾಲಿಯಬಲ್ ಕ್ಯಾಸ್ಟ್ ಐರನ್ ಆಗಿರುತ್ತೆ. ನೆಕ್ಸ್ಟ್ ಲಾಸ್ಟ್ ಒಂದು ಡಕ್ಟೈಲ್ ಕ್ಯಾಸ್ಟ್ ಐರನ್ ಅಂತ ಕರಿತೀವಿ. ಇಲ್ಲಿ 3.2 to 4.2% ಕಾರ್ಬನ್, ರಿಮೈನಿಂಗ್ ಸಿಲಿಕಾನ್, ಮ್ಯಾಂಗನೀಸ್, ಫಾಸ್ಫರಸ್, ಸಲ್ಫರ್, ಮೆಗ್ನೀಷಿಯಂ ಮತ್ತು ಐರನ್ ಇರುತ್ತೆ. ಇಲ್ಲಿ ಸ್ಪೆರಿಕಲ್ ಗ್ರಾಫೈಟ್ ಸ್ಟ್ರಕ್ಚರ್ ಕಾಣುತ್ತೆ. ಇಲ್ಲಿ ನೋಡ್ಬೋದು, ಸ್ಪೆರಿಕಲ್ ಅಂದರೆ ರೌಂಡ್ ಶೇಪು, ರೌಂಡ್ ಶೇಪಲ್ಲಿ ಗ್ರಾಫೈಟ್ ಸ್ಟ್ರಕ್ಚರ್ ನಿಮಗೆ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಕಾಣುತ್ತೆ. ಟೆನ್ಸೈಲ್ ಸ್ಟ್ರೆಂತ್ ಚೆನ್ನಾಗಿರುತ್ತೆ, ಅಗೈನ್ ಮೆಷಿನಬಿಲಿಟಿ ಚೆನ್ನಾಗಿರುತ್ತೆ, ಫ್ಲೂಯಿಡಿಟಿ ಚೆನ್ನಾಗಿದೆ, ಹಾರ್ಡ್ನೆಸ್ ಚೆನ್ನಾಗಿದೆ. ಇಂಪ್ಯಾಕ್ಟ್ ಅಂದರೆ ಬೇಗ ಸಡನ್ನಾಗಿ ಏನಾದರೂ ಲೋಡ್ ಬಿದ್ದರೆ ಅದನ್ನು ತಡೆಯುವಂತಹ ಗುಣಲಕ್ಷಣಗಳು ಈ ಕ್ಯಾಸ್ಟ್ ಐರನ್ನಲ್ಲಿರುತ್ತೆ. ಕ್ರ್ಯಾಂಕ್ ಶಾಫ್ಟಲ್ಲಿ ಯೂಸ್ ಮಾಡ್ತೀವಿ, ಅಂದರೆ ಎಂಜಿನ್ಸಲ್ಲಿರೋ ಕ್ರ್ಯಾಂಕ್ ಶಾಫ್ಟು, ಪ್ರೆಷರ್ ಪೈಪ್ಸಲ್ಲಿ ಯೂಸ್ ಮಾಡ್ತೀವಿ, ಕೆಲವೊಂದು ಆಟೋಮೊಬೈಲ್ ಪಾರ್ಟ್ಸಲ್ಲೂ ಕೂಡ ಯೂಸ್ ಮಾಡ್ತೀವಿ. ಸೊ ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇನ್ ದ ನೆಕ್ಸ್ಟ್ ವಿಡಿಯೋ ವಿಲ್ ಸಿ ಅಬೌಟ್ ಸ್ಟೀಲ್ಸ್. ಏನೋ ಡೌಟ್ಸ್ ಇದ್ದರೆ ಯು ಕ್ಯಾನ್ ಲೀವ್ ಎ ಕಮೆಂಟ್. ಥ್ಯಾಂಕ್ ಯು.